ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವಿಡಿಯೋ ನಾನು ಬೆಳಗ್ಗೆ ಬೇಗ ಎದ್ದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎದ್ದು ನಾನು ಆಲ್ರೆಡಿ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಆಯಿತು. ಇವಾಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿಸಿ ತಿಂಡಿ ಪ್ರಿಪೇರ್ ಮಾಡಬೇಕು. ಇನ್ನೂ ಬೇರೆ ಬೇರೆ ಕೆಲಸಗಳಿದೆ. ಬನ್ನಿ ಇವತ್ತಿನ ದಿನನ ಒಳ್ಳೆ ರೀತಿಯಿಂದ ಒಳ್ಳೆ ಮನಸ್ಸಿಂದ ಶುರು ಮಾಡೋಣ. ರೆಡಿಯಾಗಿ ದೇವ್ರ ಮನೆಗೆ ಬಂದೆ. ಹೂವೆಲ್ಲ ಮುಡಿಸ್ಕೊಂಡು ದೇವ್ರನ್ನೆಲ್ಲ ಶುದ್ಧಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ದೇವ್ರ ಪೂಜೆ ಮಾಡಬೇಕು. ಸುಮ್ಮನೆ ಮಾಡೋದೇ ಇಲ್ಲ ಗೈಸ್, ಹಂಗೆ ಬಿಟ್ಬಿಡ್ತೀನಿ ಅಥವಾ ಲೇಸಿ ಆಗಿರ್ತೀನಿ. ಹಾಗಿರಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ದೇವ್ರ ಪೂಜೆ ಮಾಡಬೇಕು. ಭಗವದ್ಗೀತೆನ ಓದ್ತಾ ಇರೋದ್ರಿಂದ ಮನಸ್ಸು ಎಷ್ಟು ರಿಲ್ಯಾಕ್ಸ್ಡ್ ಆಗಿದೆ. ಇನ್ಸ್ಟೆಡ್ ಆಫ್ ತುಂಬ ಜನಗಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದ್ರ ಬದಲಾಗಿ ಈ ಥರ ಬುಕ್ಸ್ಗಳಿಗೆ ಅಡಿಕ್ಟ್ ಆಗಬೇಕು ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೇ ಮನಸ್ಸಲ್ಲಿ ಬೇಜಾರಿದ್ರೂ ಈ ಥರ ಬುಕ್ ಓದ್ತಿದ್ರೆ ಅಥವಾ ಮ್ಯೂಸಿಕ್ ಕೇಳ್ತಾ ಇದ್ದರೆ ಮನಸ್ಸು ಹೀಲ್ ಆಗುತ್ತೆ ಅಂತ ಹೇಳೋದನ್ನ ಕೇಳಿದ್ದೀನಿ. ಬಟ್ ಐ ನೆವರ್ ಹ್ಯಾಡ್ ಅನ್ ಎಕ್ಸ್ಪೀರಿಯನ್ಸ್. ಬಟ್ ಮ್ಯೂಸಿಕ್ ಸ್ವಲ್ಪ ಮಟ್ಟಿಗೆ ನನಗೆ ಈಗಿರೋ ನನ್ನ ಬೇಜಾರುಗಳಿಗೆ ಆಚೆ ಬರೋಕ್ಕೆ ಹೆಲ್ಪ್ ಮಾಡಿದೆ ಅಂತಲೇ ಹೇಳ್ಬೋದು. ನಿನ್ನೆ ನನ್ನ ವೀಡಿಯೋನಲ್ಲಿ 2 ಅಧ್ಯಾಯ ಓದಿದೆ ಅಂತ ಹೇಳಿದ್ದೀನಿ. ಇಟ್ ವಾಸ್ ಅನ್ ಮಿಸ್ಟೇಕ್. ನಾನು 2 ಅಧ್ಯಾಯ ಅಲ್ಲ, ಬದಲಾಗಿ 2 ಶ್ಲೋಕಗಳನ್ನು ಓದಿ ಅದರ ಅರ್ಥನ ತಿಳ್ಕೊಳೋಕ್ಕೆ ಪ್ರಯತ್ನಪಟ್ಟೆ. ಇವತ್ತು ಕೂಡ ಅಷ್ಟೇ ಒಂದಷ್ಟು ಓದಿದ್ದೀನಿ. ಹಾಗೆ ಇನ್ಮೇಲೆ ಕಂಟಿನ್ಯೂಸ್ ಅಧ್ಯಾಯ, ನನಗೆ ಭಗವದ್ಗೀತೆ ಮೊದಲನೇ ಸಲ ಈ ಥರ ಓದ್ತಾ ಇರೋದ್ರಿಂದ ಸರಿಯಾದ ಮಾಹಿತಿ ಇರಲಿಲ್ಲ. ಅದರ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಹೇಗಿತ್ತ ಗೈಸ್, ಬೇಗ ಕೆಲಸ ಮಾಡೋಣ ಅಂತ ಎಷ್ಟು ಅಂದ್ಕೊಂಡ್ರು ಇವತ್ತು ಎಲ್ಲ ಕೆಲಸ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟೇ ಆಗೋಯಿತು. ಇವಾಗ ಹೊಟ್ಟೆ ತುಂಬ ಹಸಿತಾ ಇದೆ. ನೈಟ್ ನಾನು ಬರೀ ಜ್ಯೂಸ್ ಕುಡಿದು ಮಲ್ಕೊಂಡಿದ್ದೆ. ಸೊ ಬೇಗ ಬೇಗ ಚಪಾತಿ ಮಾಡಿಕೊಂಡು ತಿನ್ನಬೇಕು. ಆ್ಯಕ್ಚುಲಿ ವೆಜಿಟೇಬಲ್ ಗ್ರೇವಿ ಮಾಡಿದ್ದೀನಿ, ಅದು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಇವಾಗ ಫೋಲ್ಡ್ ಮಾಡಿ ಅರಿಯೋಷ್ಟು ಪೇಷನ್ಸ್ ಇಲ್ಲ ಗೈಸ್. ಸೊ ನಾರ್ಮಲ್ ಸ್ವೀಟ್ ಹಾಕೊಂಡಿಲ್ಲ, ಸ್ವೀಟ್ ಕೂಡ ಹಾಕ್ಕೊಂಡು ತಿನ್ನಬೇಕು ಗೈಸ್. ಆಮೇಲೆ ತಿಂಡಿ ಎಲ್ಲ ತಿಂದು ಒಂದು ಸೀಟಿಗೆ ದುಡ್ಡು ಕೊಡಬೇಕಿತ್ತು. ಅಲ್ಲಿಗೆ ಹೋಗಬೇಕಂತ ಹೋದೆ. ಅಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಗೈಸ್. ಎಷ್ಟು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇದೆ, ಐ ಕ್ಯಾನ್ ಟೆಲ್ ಯು ಗೈಸ್ ಏನಾಯ್ತಂತ. ರೆಡಿನಾ? ರೆಡಿ, 1 2 3 ಗೋ. ಮೊದಲಿಂದ ಸ್ಟಾರ್ಟ್ ಮಾಡಬೇಕು, ಬಿದ್ದರೆ ಫಸ್ಟಿಂದ.
ರಿಟರ್ನ್ ಬೀಳಿಸ್ದಂಗೆ ನಿಧಾನಕ್ಕೆ ಹೋಗು, ಅವ್ರು ಬರೋಕ್ಕಾಗಲ್ಲ. ನಿಧಾನಕ್ಕೆ ಹೋಗು, ನಿಧಾನಕ್ಕೆ ಹೋಗು. ಓಕೆ, ಫಸ್ಟ್ ಬೇಗ 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 ಬೇಗ. ಸೆಕೆಂಡ್ ವಿಲಾಸ, ಥರ್ಡ್ ಬೊಮ್ಮ. ಫಸ್ಟ್ ನಮ್ಮ ಮಣಿಯವರು, ಹೀರೋ ಅವರು. ಯಾಕೆ ರೂಲ್ಸ್ ಹೇಳ್ತಿದ್ದೀನಿ ಕೇಳಿಸ್ಕೊಳ್ರಿ. ಕುಂಟ್ಕೊಂಡು ಹೋಗ್ಬೇಕು, ಕಾಲೇನಾದ್ರೂ ಬಿಟ್ರೆ ಮತ್ತೆ ಮೊದ್ಲಿಂದ ಸ್ಟಾರ್ಟ್ ಮಾಡಬೇಕು, ಆಯ್ತಾ? ಕಾಲು ಮತ್ತೆ ಕೆಳಗಡೆ ಬಿಡಂಗಿಲ್ಲ. ಸ್ಟಾರ್ಟ್ ಮಾಡಿಲ್ಲ ಇನ್ನು ನಾನು. ರೆಡಿನಾ? ರೆಡಿ, 1 2 3 ಗೋ. ಬೊಮ್ಮ ಫಸ್ಟು, ಮಣಿ ಸೆಕೆಂಡು, ವಿಲಾಸ ಲಾಸ್ಟ್. ಇದರಲ್ಲಿ ಅವನಿಗೆ ಗೊತ್ತು ಕೇಳ್ರಿ. क्या होना तुमको, क्या होना तुमको, रोटी होना मालूम होता नहीं, चुप से जाओ, सो जाओ. ಹೋಗ್ ಮಣಿಕಾ, ಮಾತಾಡ್ಬೇಡ. ಗಾಯ್ಸ್, ಹಿಂದಿ ಮಾತಾಡಕ್ ಬರುತ್ತೆ ನಂಗೆ, ಆದ್ರೆ ಇವನಿಗೆ ಬರುತ್ತೆ. तुम्हारा नाम क्या गाइस? बोलो तुम्हारा नाम क्या, तुम्हारा नाम क्या, कमेंट में बोलो भैया, कमेंट में बोलो गाइस. ಇವ್ನು ಏನಂದ ಅಂದ ಗಾಯ್ಸ್, ನೀವು ನಿನ್ನ ನೇಮು ಏನು ಅಂತ ಕಮೆಂಟ್ ಅಲ್ಲಿ ಹಾಕಿ ಅಂತ ಹೇಳ್ದೆ ಗಾಯ್ಸ್. मेरा वीडियो बहुत अच्छा है, लाइक शेयर कमेंट करो भैया गाइस. ಥ್ಯಾಂಕ್ ಯು ಗಾಯ್ಸ್. ಇವ್ನು ಹೇಳ್ದ ಲೈಕ್ ಶೇರ್ ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ಚೆನ್ನಾಗಿದೆ, ನಮ್ಮ ವಿಡಿಯೋ ಚೆನ್ನಾಗಿದೆ ಅಂದ ಗಾಯ್ಸ್. ಇವತ್ತು ನಮ್ಮ ಅಕ್ಕ ಬಟ್ಟೆ ಕಚ್ಬಿಟ್ಟು ಒಂದು ಬಕೆಟ್ ಎಲ್ಲ ಕಟ್ಟುತ್ತಂತೆ, ಡಗ 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 ಹೊಡಿಬೇಕಂತೆ. ಅದು ಹೆಂಗ್ ಹೊಡಿದಂತೆ ಗೊತ್ತಿಲ್ಲ ಗಾಯ್ಸ್. ಬಟ್ಟೆ ಕಟ್ಟುತ್ತ ನಿಮ್ಮ ಅಪ್ಪಾಜಿ ಹೆಂಗ್ ಮಾಡು. ಬರ್ತಾನೆ ತಡಿಯೋ. ಆಟ ಆಡಿಸ್ರಿ ಅಂತೀರ, ಕೋಲ್ ಬೇಡವಾ ಅದಕ್ಕೆ? ಸೊ ಉದ್ದ ಬೇಕು. ಇವಾಗ ನಿನಗೆ ಸಿಗೋದೇ 3 ಚಾನ್ಸ್ ಅಷ್ಟೇ. 3 ಚಾನ್ಸಸಲ್ಲಿ ನೀನು ಹೊಡಿಬೇಕು. ಪಲ್ಲಾರಕ್ಕ ಟೈಮ್ ಇರಲ್ಲ. ನಿಮ್ದು ಯಾವತ್ತ ಪಲ್ಲಾರ ಅಂತ ಹೇಳೋದಿಯಂತೆ? 3ನೇ ತಾರೀಕು ಅಂದಂತಲ್ಲ. ಏನಾಯ್ತು? ವೆರಿ ಗಾಯ್ಸ್, ಇವನು ಜೀವನದಲ್ಲಿ ಫಸ್ಟ್ ಟೈಮ್ ಒಳ್ಳೆ ಕೆಲಸ ಮಾಡಿರೋದು ಗಾಯ್ಸ್. ಇಷ್ಟೊಂದು ದಂಡೆ ತರ ಉದ್ದ ದಂಡೆ ಗಾಯ್ಸ್. ಫಸ್ಟ್ ಟೈಮ್ ಅಂದ್ರೆ ಫಸ್ಟ್ ಟೈಮ್. ಏನ ಇದೇ ಜೀವನದಲ್ಲಿ ಫಸ್ಟ್ ಟೈಮ್ ಒಳ್ಳೆ ಕೆಲಸ ಮಾಡಿರೋದು. ನಾ ಗಾಯ್ಸ್ ಜಾಸ್ತಿ ಸರಿ ಮಾಡಿ ಗಾಯ್ಸ್. ಕ್ಲಿಪ್ಸ್ ಹಾಕ್ರಿ. ಅವನ್ ಮಣಿ ಫಸ್ಟ್. ಅಲ್ಲ ಅಲ್ಲ ಅಲ್ಲ, ಮಣಿ ನಿನಗೆ ಫಸ್ಟ್ ಹೋಗ್ಬೇಕಂತ ಇದೆಯಾ ಲಾಸ್ಟ್ ಹೋಗ್ಬೇಕಂತ ಇದೆಯಾ? ಲಾಸ್ಟಾ? ಗೆದ್ದವ್ರಿಗೆ ಆಪ್ಷನ್. ನಿನ್ನಂತರ ಆಗ್ದವ್ರು ಇವಾಗ ನಾನಂತ ಆಗ್ದವ್ರು ಸೆಕೆಂಡ್ ಆಡ್ಬೇಕು. ಅಕ್ಕ ನೋಡ್ಕೊಂಡು ಆಗ್ತಾರೆ ಕಣಕ್ಕ. ಎಲ್ಲ ಸೇಮ್ ಹಾಕಿದ್ದೀರಾ. ಟೀ ಶರ್ಟ್ ಬಿಡು. ಸಿಗಾಕೊಂಡಿದ್ದೆ. ಸೆಕೆಂಡ್ ಥರ್ಡ್ ಫಸ್ಟ್. ನೀನೇ ಫಸ್ಟ್. ಫಸ್ಟಾ? ಕೊಡಕ ಕಟ್ಟುತ್ತೆ. ಕಟ್ಟು ಕಟ್ಟು. ಅಣ್ಣ ಗಟ್ಟಿ ಕಟ್ಟ ಕೊಣ. ನೀ ನಿಂಗೆ ಲೂಸ್ ಲೂಸ್ ಕಟ್ಟಿಯ. ಏ ಕಾಣಂಗ ನಾನು ಕಟ್ತೀನಿ ಬಾರೋ. ಅಕ್ಕ ಅಕ್ಕ ಇದೇನ ಮೆಸೇಜ್ ಬಂತು. ಈಗ ಒಂಚೂರು ಕಾಣಲ್ಲ, ಕೆಳಗಡೆ ನೋಡ್ರೆ ಕಾಣಲ್ಲ. ಆಮೇಲೆ ಅಪ್ಪ ಏನೋ ಚುಚ್ತಾ ಇದೀಯ. ಅಪ್ಪ ಎಷ್ಟು ಟವಲಿಗೆ ಅಂಟ್ಕೊಂಡಿರ್ಬೇಕಾದ್ರೆ.
ಬರ್ತಾ ಇಲ್ಲ ತಾನೆ. ಹೊಡಿಯೋ, ಎರಡಾಯ್ತು, ಇನ್ನೊಂದು. ರೋಡಿಗೆ ಹೋಗ್ತಿದ್ಯಾ ಬಮ್ಮ? ಹಾ, ವಿತ್ ಸೈಡಿಗೆ ಹೊಡಿತು. ಗಾಯ್ಸ್, ನಾನು ಒಂದೆರಡು ಮೂರು ಸಲ ಮರಕ್ಕೆ ಬುಲ್ಡೆ ಹೊಡ್ಕೊಂಡು ಬುಲ್ಡೆ ಒಳಗೈತೆ. ನಾವೇನು ಮಾಡಕ್ಕಲ್ಲ ಗಾಯ್ಸ್, ಅವರೇ ಹೊಡ್ಕೊಂಡಿರೋದು, ನಾವೇನು ಮಾಡಕ್ಕಲ್ಲ ಅಲ್ವೇನೋ ಗಾಯ್ಸ್, ಅಲ್ವೇನೋ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಟ್ ಯೂಟ್ಯೂಬ್ ಯೂ ಚಾನಲ್ ವಿಚಿತ್ರಪಟ್ಟೆ ಶಾಂತು ಚಾನಲ್, ಮೇ ಯೂಟ್ಯೂಬ್ ಚಾನಲ್ ಕುಕಿಂಗ್. ಐ ಆಮ್ ಮಣಿ ಯೂಟ್ಯೂಬ್ ಚಾನಲ್ ಕುಕಿಂಗ್. ಏನ್ ಬರೀತಿದ್ಯಾ? ನರನ್ನಂ ಸ್ವಾಮಿ ಹರ್ಜ್ ಪುಷ್ಪ ಫ್ಯಾನ್ ಪುಷ್ಪ ರಾಜ್ ರೊಕ್ಕ ತಗದಿಲ್ಲ. ಈಗ ನಿಮ್ಗೆ ಇದನ್ನೆಲ್ಲ ಗೈಸ್, ಈ ತಂತಿ ನಾನು ಮೂಗೊಳಕ್ಕೆ ಎಟ್ಬಿಡು. ಹೇಳ್ಕೊಡಂಗಿಲ್ದ ಡೇಂಜರ್. ಹಾಕು ಪ್ರಪಂಚ ಯಪ್ಪ. ಕಡ್ಡಿಡ್ಕೊ ಎಲ್ಲಿ ಮುಂದಕ್ಕೆ ಮಾಡ್ಬೇಕು. ಎಲ್ಲಿದಿರಲ್ಲ ಯಾವನ ಎಷ್ಟು ಮಣಿ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನನಗೆ ಹೊಡಿಬಿಡಕ್ಕಲ್ಲ ವಿಡಿಯೋ. ಅಕ್ಕ ಅಂದ್ರು ಸಾಕಾಗೋಯ್ತು ಗೈಸ್. ನಾವು ಅವ್ನು ಬರ್ತಾನೆ ಅಂತ ಕಾದು ಸುಮ್ಮನೆ ಕೂತ್ಕೊಂಡಿದೀವಿ ಗೈಸ್. ಹೊಡಿತಾನ ಅಣ್ಣ? ಮಣಿ, ನೀನ್ ತಪ್ಪಿಟ್ಕೊಂಡು ನನ್ನಂದ್ರೆ ಏನ್ ಮಾಡಲಿ? ನಾನು ಇಲ್ಲಿ ಕಾಯ್ತಾ ಇದ್ದೀನಿ. ಬಕೆಟ್ ಇಲ್ಲೇ ಇಟ್ಕಣ ಮಣಿ. ಈ ಕಡೆಗೆ ಬಾ. ಇಲ್ಲ, ಬಾ ಈ ಕಡೆ. ಏನೇನೋ ಗಲೀಜ್ ಆಡಿದ್ರೆ ಹೊಡಿತೀನಿ ನಾನು ಇವಾಗ. ಬಾ ಮಣಿ, ನನ್ನ ವಾಯ್ಸ್ ಕೇಳಿಸ್ಕೊಂಡ್ ಬಾ ಮಣಿ ಸುಮ್ನೆ. ಬಾರೋ ಸುಮ್ನೆ ಡೇಂಜರ್ ಅಂತ ಕನ್ಫ್ಯೂಸ್ ಮಾಡಂಗಿಲ್ಲ. ಆಯ್ತು ಬಾ. ಇಲ್ಲ ಕಣ, ನಾವ್ ಆಂಜನೇಯ ಪಾಸ್ ಹತ್ತಿಯಲ್ಲ. ಲೇ ಅಪ್ಪ, ಹಂಗೆಲ್ಲ ಮಾಡಂಗಿಲ್ಲ ಕಣಪ್ಪ ಮಣಿ. ನೀನ್ ಈ ತರ ಮೋಸ ಎಲ್ಲಾರ್ಗು ಒಂದೇ ಇರ್ಬೇಕು.
ಹ್ಞೂ ಸೆಕೆಂಡ್ ಪ್ರೈಸ್ ಆದ್ರೂ ಬರುತ್ತೆ. ಹೊಡೆದ್ರೆ ಫಸ್ಟ್ ಪ್ರೈಸು, ಹೊಡೆದಿದ್ರೆ ಸೆಕೆಂಡ್ ಪ್ರೈಸು. ಅವನು ಫಸ್ಟ್, ಅವ್ನು ಹೊಡಿದಲೇ ಇದ್ರೆ ಅವನಿಗೆ ಫಸ್ಟ್ ಪ್ರೈಸು. ಇಲ್ಲ ಕಣಪ್ಪ, ಇನ್ನು ಬೇಕಾದ್ರೆ ಇಲ್ಲಿ ನೋಡ್ಕೊಂತ ಇದ್ದೀನಿ ಕಣಪ್ಪ ನಾನು. ಇನ್ನು 30 ಸೆಕೆಂಡ್ಸ್ ಆದ್ರೆ 1 ನಿಮಿಷ ಆಗುತ್ತೆ. ಇನ್ನು ಎಷ್ಟು ನಿಮಿಷ ಆಗಬೇಕು? 30 ಸೆಕೆಂಡ್ಸ್ ಆಗಬೇಕು. ಸೆಕೆಂಡ್ಸ್ ಬಾರ ಮರಯ ಮುಂದಕ್ಕೆ ಬಂದು ಅಡಿಯೋ ಹೊತ್ತಗೆ. ಅಕ್ಕ ನೋಡ ಮಣಿ ಇನ್ ಜಸ್ಟ್ 15 ಸೆಕೆಂಡ್ಸ್ ಇದೆ ಅಷ್ಟೇ. ನಾನು ಕೌಂಟ್ ಮಾಡ್ತಾ ಇದ್ದೀನಿ ನಾನು ಇವಾಗ. 1 2 ಡೇಂಜರ್ 3 4 5 6 7 8 9 10 11 12 13 14 15 ಮುಗೀತು. ಟೈಮ್ ಆಯ್ತು. ಇವಾಗ ನಮ್ಮ ನಿಹಾನಂಗೆ ಆಟ ಆಡ್ಸೋಣ ಒಂದೇ ಒಂದ್ಸಲ, ಆಯ್ತಾ? ನೀನು ಹೊಡಿತೀಯ ಪಪ್ಪಣ್ಣ? ಏನಾದ್ರು ಕೊಡೋದು ನಮ್ಮ ಕೂಸಿಗೂ ಕಟ್ಟ ಅವನಿಗೆ. ಇವತ್ತಿನ ವಿಡಿಯೋ ಇದಾಗಿರುತ್ತೆ ಗೈಸ್. ಯಾರೆಲ್ಲ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂದಿದ್ದ ಪಕ್ಷದಲ್ಲಿ ಮತ್ತೊಂದೆರಡು ವಿಡಿಯೋಗಳನ್ನ ನೋಡಿ ಇಷ್ಟ ಆಗಬಹುದು ನನ್ನ ಚಾನಲ್. ಅಕಸ್ಮಾತ್ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಬೇಕಂತ ಇರೋ ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಆ ನಂಬಿಕೆನ ಉಳಿಸ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.